ರಿಲೇಷನ್ಶಿಪ್ ಇಲ್ಲ. ನಿಮಗೆ ಬೇಕು ಅಂತಾದರೆ ಎಲ್ಲ ಬಗೆಯ ರಿಲೇಷನ್ಶಿಪ್ಪು ಅವನಲ್ಲೇ ಇಟ್ಕೊಳ್ಳಿ. ತಂದೆ ವಿಠ್ಠಲ ಪ್ರೀತಿ ಮಾಡಿ, ತಾಯಿ ವಿಠ್ಠಲ ಪ್ರೀತಿ ಮಾಡಿ, ಮಕ್ಕಳು ಅವನೇ ಪ್ರೀತಿ ಮಾಡಿ. ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ, ಯಾರೋ ದೊಡ್ಡ ಮಗ ಅಲ್ಲ, ಭಗವಂತನೇ ದೊಡ್ಡ ಮಗ. ಮೋಕ್ಷ ಕೊಡುವ ಮುಕುಂದನನ್ನ ಮಗ ಅಂತ ಉಪಾಸನೆ ಮಾಡಬೇಕು. ಹೀಗಾಗಿ ಅವನೇ ಸಖ, ಅವನೇ ಮಾತರ್ಮೆ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಅಂಥೇಳಿ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹರಿವಾಯುಗಳನ್ನೇ ಎಲ್ಲ ಬಗೆಯಿಂದ, ಎಲ್ಲ ರೀಸನ್ನಿಂದಲೂ, ಎಲ್ಲ ಕಾರಣಗಳಿಂದಲೂ ಆ ಭಗವಂತನನ್ನೇ ಪ್ರೀತಿ ಮಾಡಬೇಕು. ಅವನು ಅನಿಮಿತ್ತ ಬಂಧು, ಉಳಿದವರೆಲ್ಲ ನಿಮಿತ್ತ, ರೀಸನ್ ಇಟ್ಕೊಂಡು ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ. ಕೆಲವರು ಹೇಳ್ತಿರ್ತಾರೆ, ನೀವು ನೋಡಿದ್ರಲ್ಲ ನಮ್ಮ ಜೊತೆ ಮಾತಾಡ್ತಿದ್ನಲ್ಲ ಅವನು ನಮ್ಮ ಅಣ್ಣ, ನಮಗೊಂದಿಷ್ಟು ಆಸ್ತಿ ಬರಬೇಕಿದೆ, ಕೋರ್ಟಲ್ಲಿದೆ, ಅದು ಸೆಟ್ಲ್ ಆಗಿಬಿಟ್ರೆ ನಮ್ಮ ಅಣ್ಣನ ಮನೆ ಕಡೆ ತಲೆ ಕೂಡ ನಾನು ಹಾಕಲ್ಲ ಅಂತಿರ್ತಾನೆ. ಹಾಗಾದರೆ ಯಾಕೆ ಈಗ ಹಾಕಿದೀಯಾ ಅಂದರೆ, ಧನದಿಂದ ನೆಂಟ. ಏನು ಮಾಡಿದ್ರಿ, ನಮ್ಮ ಒಡ ಹುಟ್ಟಿದಾನೆ, ಏನು ತನುವಿನಿಂದ ನೆಂಟ.